ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಇವತ್ತು ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆ. ಅಪರಿಚಿತನಿಂದ ಫೋನ್ನಲ್ಲಿ ಅವಾಚ್ಯವಾಗಿ ನಿಂದನೆ. ದೂರವಾಣಿ ಕರೆಯನ್ನ ರೆಕಾರ್ಡ್ ಮಾಡಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ ಐಟಿ ಸಚಿವ. ಪ್ರಿಯಾಂಕ್ ಖರ್ಗೆಗೆ ಬಂದಿರೋ ಬೆದರಿಕೆಯನ್ನ ಗಂಭೀರವಾಗಿ ಪರಿಗಣಿಸಿದ್ದೇವೆ. ಬೆದರಿಕೆ ಹಾಕಿದ್ಯಾರು, ಎಲ್ಲಿಂದ ಕರೆ ಬಂದಿದೆ ಅಂತ ತನಿಖೆ ಮಾಡ್ತೀವಿ. ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ. ಪ್ರಿಯಾಂಕ್ ಖರ್ಗೆ ಜೋಕರ್ ತರಹ ಆಗಿದ್ದಾರೆ. ಅವರಿಗೆ ಏನು ಮಾತನಾಡಬೇಕು ಏನಿಲ್ಲ ಅನ್ನೋದು ಗೊತ್ತಿಲ್ಲ. ಅವರ ತಂದೆ ಗೃಹ ಸಚಿವರಾಗಿದ್ದಾಗ ಆರ್ಎಸ್ಎಸ್ ಕೆಲಸಗಳನ್ನ ಶ್ಲಾಘಿಸಿದ್ದಾರೆ. ಕೊಪ್ಪಳದ ಮೆತ್ತಗಲ್ಲ ಗ್ರಾಮದಲ್ಲಿ ಶಾಸಕ ಜನಾರ್ದನ ರೆಡ್ಡಿ ತಿರುಗೇಟು. ಜಾರಕಿಹೊಳಿ ಬಣಕ್ಕೆ ಮ್ಯಾಜಿಕ್ ನಂಬರ್ ತಲುಪೋಕೆ ಬೇಕು ಇನ್ನು 2 ಸ್ಥಾನ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಎಲೆಕ್ಷನ್ನಲ್ಲಾಗುತ್ತಾ ಅಡ್ಡ ಮತದಾನ. 2 ಬಣಗಳಿಂದಾನು ಮತದಾರರ ಮೇಲೆ ಹದ್ದಿನ ಕಣ್ಣು. ನಿಗಾ ವಹಿಸೋಕೆ ಬೌನ್ಸರ್ಗಳು ಬಳಕೆ. ಕುಟುಂಬ ಸಮೇತ ಹಾಸನಾಂಬೆ ದರ್ಶನ ಪಡೆದಿದ್ದ ಡಿಸಿಎಂ. ಸಂಕಲ್ಪದ ವೇಳೆ ಶತ್ರು ಮೇಲೆ ವಿಜಯ ಸಾಧಿಸೋ ಖಡ್ಗಮಾಲಾ ಸ್ತೋತ್ರದ ಮೂಲಕ ವಿಶೇಷ ಪೂಜೆ ಸಲ್ಲಿಕೆ. ಡಿಕೆ ಶಿವಕುಮಾರ್ ಪೂಜೆಗೆ ಒಲಿದು ಹೂ ಪ್ರಸಾದ ನೀಡಿದ ದುರ್ಗಾ ರೂಪಿಣಿ ತಾಯಿ ಹಾಸನಾಂಬೆ. ಈ ಬಾರಿಯ ದಸರಾ ಉದ್ಘಾಟಕಿಯಿಂದಲೂ ಹಾಸನಾಂಬೆ ದೇಗುಲಕ್ಕೆ ಭೇಟಿ. ಹಾಸನಾಂಬೆಯ ದರ್ಶನ ಪಡೆದ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್. ಗರ್ಭಗುಡಿ ಪ್ರವೇಶಿಸಿ ಹಾಸನದ ಅಧಿದೇವತೆಗೆ ನಮನ. ಡೆಡ್ಲೈನ್ ಹತ್ತಿರವಾದ್ರೂ ಆಮೆಗತಿಯಲ್ಲಿ ನಡೀತಾ ಇರೋ ಗಣತಿ. ಬಾಕಿ ಇರೋ 9 ದಿನಗಳಲ್ಲಿ ಬೆಂಗಳೂರಲ್ಲಿ ನಡೆಯಬೇಕು 25 ಲಕ್ಷ ಮನೆಗಳ ಸರ್ವೆ. ಈವರೆಗೂ ಜಿಬಿಎ ವ್ಯಾಪ್ತಿಯಲ್ಲಿ ಆಗಿರೋದು 14,27,000 ಮನೆಗಳ ಸಮೀಕ್ಷೆ ಮಾತ್ರ. ಮರು ಜನಗಣತಿ ಆದೇಶದ ವಿರುದ್ಧ ತಿರುಗಿಬಿದ್ದ ಶಿಕ್ಷಕರು. ಯಾವುದೇ ಕಾರಣಕ್ಕೂ ಪುನಃ ಸಮೀಕ್ಷೆ ಮಾಡಲ್ಲ ಅಂತ ಪಟ್ಟು. ದಾವಣಗೆರೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ. ಕಾಫ್ ಸಿರಪ್ ಆತಂಕದ ಮಧ್ಯೆ ಮತ್ತೊಂದು ಆಘಾತಕಾರಿ ಸುದ್ದಿ. ನಶೆಗಾಗಿ ಕೆಮ್ಮಿನ ಔಷಧಿಯನ್ನ ಬಳಸುತ್ತಿದ್ದಾರಂತೆ ಮಾದಕ ವ್ಯಸನಿಗಳು. ದಾವಣಗೆರೆಯಲ್ಲಿ ಅಕ್ರಮ ಮಾರಾಟದ ಜಾಲ ಪತ್ತೆ. 5 ಬಂಧನ. ಬೆಂಗಳೂರಿನ 30-40 ಸೈಟ್ ಕಟ್ಟಡಗಳಿಗೆ ಓಸಿ ವಿನಾಯಿತಿ. ರಾಜ್ಯ ಸರ್ಕಾರದಿಂದ ಅಧಿಕೃತ ಆದೇಶ. ಬಡ ಮಧ್ಯಮ ವರ್ಗದವರಿಗೆ ದೀಪಾವಳಿ ಗಿಫ್ಟ್. ಚಿತ್ರದುರ್ಗ ಡಿಡಿಪಿಐ ಕಚೇರಿ ಸಿಬ್ಬಂದಿ ಎಣ್ಣೆ ಪಾರ್ಟಿ. ಕಚೇರಿ ಆವರಣದಲ್ಲೇ ಎಣ್ಣೆಗೆ ನೀರು ಮಿಕ್ಸ್. ಸಿಬ್ಬಂದಿ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ವಿಡಿಯೋ ವೈರಲ್. ಹಿಂದೂಗಳ ಸ್ಮಶಾನದ ಮೇಲೂ ವಕ್ಫ್ ಬೋರ್ಡ್ ಕಣ್ಣು. ಮುಸಲ್ಮಾನರೇ ಇಲ್ಲದ ಊರಲ್ಲಿ ಮುಸ್ಲಿಂ ಮಕಾನ್. 60 ವರ್ಷದಿಂದ ಇದ್ದ ಸರ್ಕಾರಿ ಸ್ಮಶಾನದ ಜಾಗ ಗುಳುಂ. ಮಂಡ್ಯ ಜಿಲ್ಲಾಡಳಿತದ ವಿರುದ್ಧ ಗ್ರಾಮಸ್ಥರು ಗರಂ. ದೀಪಾವಳಿ ಹಬ್ಬದ ಸಮಯದಲ್ಲಿ ಆರ್ಟಿಒ ಅಧಿಕಾರಿಗಳು ಅಲರ್ಟ್. ನಿಯಮ ಉಲ್ಲಂಘಿಸುವ ಖಾಸಗಿ ಬಸ್ ಚಾಲಕರಿಗೆ ಶಾಕ್. 161 ಖಾಸಗಿ ಬಸ್ಗಳಿಗೆ ನೋಟಿಸ್. ಅಡುಗೆಗೆ ಬಳಸುವ ಪೌಡರ್ ಕೂಡ ಡೇಂಜರ್. ಅರಿಶಿನ ಪುಡಿ, ಪೆಪ್ಪರ್ ಪುಡಿ, ಜೀರಿಗೆ ಪುಡಿ ಮೇಲೂ ನಿಗಾ. ಪೌಡರ್ಗಳ ಮಾದರಿ ಸಂಗ್ರಹಕ್ಕೆ ಮುಂದಾದ ಎಫ್ಎಸ್ಎಸ್ಎಐ. ರಸ್ತೆ ಗುಂಡಿಗಳಿಂದ ಬೇಸತ್ತ ಐಟಿ-ಬಿಟಿ ಉದ್ಯೋಗಿಗಳಿಂದ ಡಿಸಿಎಂಗೆ ಪತ್ರ. ನಾವು ಆಸ್ತಿ ತೆರಿಗೆ ಕಟ್ಟುವುದಿಲ್ಲ, ನಮ್ಮಿಂದ ತೆರಿಗೆ ಕೇಳಬೇಡಿ ಅಂತ ಆಕ್ರೋಶ. ಗುಂಡಿ ಮುಕ್ತ ರಸ್ತೆ, ಮೂಲಸೌಕರ್ಯವನ್ನ ಕೊಟ್ಟು ಟ್ಯಾಕ್ಸ್ ಕೇಳಿ ಅಂತ ಆಗ್ರಹ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.